ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳಲು ಹೊರಟಿರುವಂತ ವಿಷಯ ಪ್ರತಿಯೊಬ್ಬ ಮಹಿಳೆ ಹೃದಯವನ್ನು ಸ್ಪರ್ಶಿಸುವಂತ ವಿಷಯ. ಹೆಣ್ಣು ಅಳುವುದಿಲ್ಲ, ಅವಳು ಒಡೆಯುತ್ತಾಳೆ. ಯೆಸ್, ವುಮೆನ್ ಡಸಂಟ್ ಕ್ರೈ ಬಿಕಾಸ್ ಶಿ ಈಸ್ ವೀಕ್. ಶಿ ಕ್ರೈಸ್ ಬಿಕಾಸ್ ಶಿ ಹ್ಯಾಸ್ ಬಿನ್ ಸ್ಟ್ರಾಂಗ್ ಫಾರ್ ಟೂ ಲಾಂಗ್. ಸ್ನೇಹಿತರೆ, ಒಬ್ಬ ಹೆಣ್ಣಿನ ಜೀವನ ಅಷ್ಟೊಂದು ಸುಲಭವಲ್ಲ. ಹುಟ್ಟಿದ ದಿನದಿಂದಲೇ ಅವಳಿಗೆ ನಿಯಮಗಳು ಶುರುವಾಗ್ತವೆ. ಹೀಗೆ ಮಾತಾಡು, ಹೀಗೆ ಕುಳಿತ್ಕೋ, ಜನ ಹೀಗೆ ಹೇಳ್ತಾರೆ ಅಂತ. ಅವಳು ತನ್ನ ಮನಸ್ಸಿನಂತೆ ಬದುಕೋದಕ್ಕಿಂತ ಸಮಾಜದ ನಿರೀಕ್ಷೆಯಂತೆ ಬದುಕಲು ಕಲಿತಾಳೆ. ಚಿಕ್ಕವಳಿದ್ದಾಗ ಒಳ್ಳೆ ಮಗಳು, ದೊಡ್ಡವಳಾದಾಗ ಒಳ್ಳೆ ವಿದ್ಯಾರ್ಥಿನಿ, ಮದುವೆ ಆದ್ಮೇಲೆ ಒಳ್ಳೆ ಹೆಂಡತಿ, ನಂತರ ಒಳ್ಳೆಯ ತಾಯಿ ಆಗ್ತಾಳೆ. ಆದರೆ ಎಲ್ಲಾ ಪಾತ್ರಗಳ ನಡುವೆ ಒಳ್ಳೆಯ ತಾನು ಆಗುವುದನ್ನೇ ಮರ್ತ್ಬಿಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಕೆಲವೊಮ್ಮೆ ನಾನು ಯೋಚಿಸಿ ನೋಡಿದಾಗ ಏನ್ ಅನ್ಸತ್ತೆ ಗೊತ್ತಾ, ಒಬ್ಬ ಹೆಣ್ಣು ದಿನಕ್ಕೆ ಎಷ್ಟು ಬಾರಿ ತನ್ನ ಭಾವನೆಗಳನ್ನ ಮರೆಮಾಚ್ತಾಳೆ. ಅವಳು ಎಷ್ಟು ದಣಿದಿರಬಹುದು, ಅವಳು ಎಷ್ಟು ನೋವಿನಲ್ಲಿರ್ಬೋದು, ಅವಳು ಒಂಟಿತನ ಅನುಭವಿಸ್ತಿರ್ಬೋದು ಅಂತ. ಆದ್ರೆ ಮನೆಯವರ ಮುಂದೆ ಅವಳು ನಗ್ತಾನೆ ಇರ್ತಾಳೆ, ಯಾವಾಗ್ಲೂ ಸ್ಮೈಲ್ ಮಾಡ್ತಾನೆ ಇರ್ತಾಳೆ. ಬಿಕಾಸ್ ಶಿ ನೋಸ್ ದಟ್ ಇಫ್ ಐ ಬ್ರೇಕ್ ಡೌನ್ ಮೈ ಫ್ಯಾಮಿಲಿ ವಿಲ್ ಬ್ರೇಕ್ ಡೌನ್ ಟು ಅಂತ. ಅವಳ ನಗು ಹಿಂದೆ ಸಾವಿರ ನೋವುಗಳು ಇರ್ತವೆ, ಅವಳ ಮೌನ ಹಿಂದೆ ಸಾವಿರ ಕಥೆಗಳು ಇರ್ತವೆ. ಅಷ್ಟೇ ಅಲ್ಲ, ಅದು ಯಾರಿಗೂ ಕಾಣುವುದಿಲ್ಲ. ಸ್ನೇಹಿತರೆ, ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಇಂದು ಹಲವಾರು ಮಹಿಳೆಯರು ತಮ್ಮ ಕನಸುಗಳನ್ನೇ ಬಿಟ್ಬಿಟ್ಟಿದ್ದಾರೆ. ಅದು ಯಾಕೆ ಗೊತ್ತಾ? ತಮ್ಮ ಕುಟುಂಬಕ್ಕಾಗಿ, ಆ, ತಮ್ಮ ಮಕ್ಕಳಿಗಾಗಿ, ಅಷ್ಟೇ ಅಲ್ಲ ತಮ್ಮ ಜವಾಬ್ದಾರಿಗಳಿಗಾಗಿ. ಅವರು ತಮ್ಮ ಜೀವನವನ್ನೇ ಇತರರ ಸಂತೋಷಕ್ಕಾಗಿ ಮೀಸಲಿಟ್ಟಿದ್ದಾರೆ. ಆದರೆ ಒಂದು ಪ್ರಶ್ನೆ ಏನಂದ್ರೆ ಇಲ್ಲಿ, ಹೂ ಇಸ್ ಟೇಕಿಂಗ್ ಕೇರ್ ಆಫ್ ಅವರ್ ಹ್ಯಾಪಿನೆಸ್ ಅಂತ. ಯಾರು ಅವಳನ್ನು ಕೇಳ್ತಾ ಇದ್ದಾರೆ, ನೀನು ಚೆನ್ನಾಗಿದೆಯಾ, ನಿನಗೆ ಏನು ಬೇಕು, ಅಷ್ಟೇ ಅಲ್ಲ ನಿನ್ನ ಕನಸೇನು? ಬಹಳ 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 ಕಡಿಮೆ ಜನ ಅವಳನ್ನು ಈ ಥರ ಕೇಳೋದು. ಒಬ್ಬ ಮಹಿಳೆಗೆ ಯಾವಾಗಲೂ ಹಣ ಬೇಕಿಂತಿಲ್ಲ. ಅಷ್ಟೇ ಅಲ್ಲ, ಒಬ್ಬಳು ಲಕ್ಸುರಿಯಸ್ ಲೈಫ್ ಅವಳಿಗೆ ಬೇಕಾಗಿಲ್ಲ. ಅವಳಿಗೆ ಬೇಕಾಗಿರೋದು ತುಂಬ ಕಡಿಮೆ ಕಡಿಮೆ ರೆಸ್ಪೆಕ್ಟ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲವ್, ಸಪೋರ್ಟ್. ಕೆಲವೊಮ್ಮೆ ಒಂದು ಥ್ಯಾಂಕ್ ಯು ಕೂಡ ಅವಳಿಗೆ ಇನಫ್ ಆಗತ್ತೆ. ಒಂದು ಐ ಆಮ್ ಪ್ರೌಡ್ ಆಫ್ ಯು ಅಂದರೆ ಸಾಕು. ಆ ಒಂದು ಮಾತು ಅವಳಿಗೆ ಹೊಸ ಶಕ್ತಿಯನ್ನೇ ಕೊಡುತ್ತೆ. ಆದರೆ ಅದು ಯಾರು ಹೇಳೋದಿಲ್ಲ. ಆದರೆ ದುರಾದೃಷ್ಟವೇನೆಂದ್ರೆ ಇಲ್ಲಿ ಜನರ ಅವಳ ತ್ಯಾಗವನ್ನು ಮರ್ತ್ಬಿಡ್ತಾರೆ, ಅವಳ ಪ್ರಯತ್ನವನ್ನು ಮರ್ತಿರ್ತಾರೆ. ಅಷ್ಟೇ ಅಲ್ಲ, ಅವಳ ತಪ್ಪುಗಳನ್ನು ಮಾತ್ರ ಅವ್ರು ನೆನ್ಪಿಟ್ಕೊಂಡಿರ್ತಾರೆ. ಇಡೀ ವರ್ಷ ಪೂರ್ತಿ ಅವರು ಎಷ್ಟೇ ಒಳ್ಳೇದು ಮಾಡಿದ್ರು ಒಂದು ಹೆಣ್ಣು, ಒಂದು ದಿನ ಏನಾದರೂ ಅವಳ ಕಡೆಯಿಂದ ತಪ್ಪಾದರೆ ಅದನ್ನೇ ಜನ ನೆನ್ಪಿಟ್ಕೊಳ್ತಾರೆ. ಆದರೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ನೋ ಬಡಿ ನೋಸ್ ಹೌ ಮಚ್ ವುಮೆನ್ ಸ್ಯಾಕ್ರಿಫೈಸ್ ಅಂಟಿಲ್ ದೇ ವಾಕ್ ಇನ್ ಅವರ್ ಶೂಸ್ ಅಂತ. ಒಬ್ಬ ತಾಯಿನ ನೋಡ್ಕೊಳ್ಳಿ ನೀವು, ಅವಳು ರಾತ್ರಿ ನಿದ್ದೆ ಮಾಡದೆ ಮಗುವನ್ನು ನೋಡ್ಕೊಳ್ತಾಳೆ. ಏನಾದರೂ ಮಗುವಿಗೆ ಜ್ವರ ಬಂದರೆ ಅವಳಿಗೆ ನಿದ್ರೆ ಬರೋದಿಲ್ಲ. ಮಗುವಿಗೆ ನೋವಾದರೆ ಅವಳ ಹೃದಯಕ್ಕೆ ನೋವಾಗತ್ತೆ. ತಾನು ಹಸಿದ್ರು ಕೂಡ ಮಗುವಿಗೆ ಊಟ ಕೊಡ್ತಾಳೆ, ತಾನು ದಂದಿದ್ರು ಕೂಡ ಮನೆಯವರನ್ನ ನೋಡ್ಕೋತಾಳೆ. ಅವಳ ಪ್ರೀತಿ ಅಳತೆ ಮಾಡಲಾಗದಂಥದ್ದು. ಆದರೆ ಇದು ಯಾರಿಗೂ ಅರ್ಥನೇ ಆಗೋದಿಲ್ಲ. ಇಲ್ಲಿ ಕೆಲವೊಮ್ಮೆ ಏನಾಗತ್ತಂದ್ರೆ, ಅದೇ ತಾಯಿ ಕನ್ನಡಿಯ ಮುಂದೆ ನಿಂತು ತನ್ನನ್ನು ನೋಡಿಕೊಳ್ಳೋದನ್ನೇ ಎಷ್ಟೋ ಸಲ ಮರ್ತು ಬಿಟ್ಟಿರ್ತಾಳೆ. ತನ್ನ ಕನಸುಗಳನ್ನ ಮರ್ತಿರ್ತಾಳೆ ಆ್ಯಂಡ್ ತನ್ನ ಸಂತೋಷವನ್ನೇ ಮುಂದೂಡ್ತಾನೆ ಇರ್ತಾಳೆ. ಒಂದು ದಿನ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ. ಶೀ ಆಲ್ವೇಸ್ ಕೀಪ್ ಪೋಸ್ಟ್ಪೋನಿಂಗ್ ದ ಥಿಂಗ್ಸ್ ಅಂತ. ಆ ದಿನ ಬಹಳ ದಿನ ಬರೋದೇ ಇಲ್ಲ, ಯಾವತ್ತೂ ಬರೋದೇ ಇಲ್ಲ. ಆದ್ದರಿಂದ ಇಂದು ನಾನು ಎಲ್ಲ ಮಹಿಳೆಯರಿಗೂ ಒಂದು ಮಾತು ಹೇಳಲು ಬಯಸ್ತಾ ಇದ್ದೀನಿ. ಪ್ಲೀಸ್ ಪ್ಲೀಸ್ ಡೋಂಟ್ ಲೂಸ್ ಯುವರ್ ಸೆಲ್ಫ್. ಎಲ್ಲರಿಗಾಗಿ ಬದುಕಿ, ಆದರೆ ನಿಮಗಾಗಿ ಬದುಕಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರ ಕನಸುಗಳನ್ನು ನನಸಾಗಿಸಿ, ಆದರೆ ನಿಮ್ಮ ಕನಸುಗಳನ್ನು ಹೂತು ಹಾಕಬೇಡಿ. ಎಲ್ಲರ ಸಂತೋಷಕ್ಕಾಗಿ ಕೆಲಸ ಮಾಡಿ, ಆದರೆ ನಿಮ್ಮ ಸಂತೋಷವನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಲೈಫ್ ಇಸ್ ಒಂದು ಸರಿ ಬರುತ್ತೆ. ಸಮಾಜ ಯಾವಾಗಲೂ ಮಾತಾಡತ್ತೆ. ನೀವು ಮೌನವಾಗಿದ್ರೂ ಅದು ಮಾತಾಡತ್ತೆ. ಅಷ್ಟೇ ಅಲ್ಲ, ನೀವು ಯಶಸ್ವಿ ಆದರೂ ಮಾತಾಡತ್ತೆ, ನೀವು ಫೇಲ್ ಆದರೂ ಮಾತಾಡತ್ತೆ. ಸೊ ವೈ ವೇಸ್ಟ್ ಯುವರ್ ಲೈಫ್ ವರಿಂಗ್ ಅಬೌಟ್ ಪೀಪಲ್ಸ್ ಒಪಿನಿಯನ್ ಅಂತ. ಪೀಪಲ್ ಆಲ್ವೇಸ್ ವಿಲ್ ಜಡ್ಜ್ ಯು ಎನಿವೇ. ಸೊ ಆದ್ದರಿಂದ ನಿಮ್ಮ ಜೀವನವನ್ನು ನಿಮ್ಮ ನಿಮ್ಮ ನಿಯಮಗಳಂತೆ ಬದುಕಿ. ಯಾವಾಗಲೂ ಒಂದು ಸತ್ಯ ನೆನ್ಪಿಟ್ಕೊಳ್ಳಿ, ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅಪ್ರೂವಲ್. ಜನರ ಮೆಚ್ಚುಗೆಗಿಂತ ನಿಮ್ಮ ಸ್ವಾಭಿಮಾನ ಎಲ್ಲದಕ್ಕಿಂತ ದೊಡ್ಡದು. ಜನರ ತೀರ್ಪಿಗಿಂತ ನಿಮ್ಮ ಕನಸು ದೊಡ್ಡದು. ಜನರ ಮಾತಿಗಿಂತ ನಿಮ್ಮ ಮನಸ್ಸಿನ ಧ್ವನಿ ದೊಡ್ಡದು. ಅಷ್ಟೇ ಅಲ್ಲ, ಒಂದು ಹೆಣ್ಣು ದುರ್ಬಳಲ್ಲ, ಅವಳು ಕುಟುಂಬದ ಶಕ್ತಿ, ಅವಳು ಜೀವನದ ಆಧಾರ. ಅವಳು ಮನೆ ಕಟ್ಟುವವಳು, ಅವಳ ಸಂಬಂಧವನ್ನು ಜೋಡಿಸುವಂಥವಳು, ಅವಳು ಬಿದ್ದರೂ ಮತ್ತೆ ಎದ್ದು ನಿಲ್ಲುವಂಥ ಶಕ್ತಿ ಇರುವವಳು. ಇದು ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ, ಎಷ್ಟೇ ಜನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ರೂ ಕೂಡ, ಎಷ್ಟೇ ಬಾರಿ ನೀವು ಅತ್ತಿದ್ರೂ ಕೂಡ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯು ಆರ್ ಸ್ಟ್ರಾಂಗರ್ ದ್ಯಾನ್ ಯು ಥಿಂಕ್, ಯು ಆರ್ ಬ್ರೇವರ್ ದ್ಯಾನ್ ಯು ಬಿಲೀವ್, ಯು ಆರ್ ಮೋರ್ ಪವರ್ಫುಲ್ ದ್ಯಾನ್ ಯು ನೋ. ಸೊ ಕೊನೆಯದಾಗಿ ಒಂದು ಗೋಲ್ಡನ್ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮಹಿಳೆಗೆ ನನ್ನ ಒಂದು ಸಂದೇಶ ಹೇಳಬೇಕಂದ್ರೆ, ನೀವು ಪ್ರೀತಿಸಿ, ನಿಮ್ಮ ಕನಸುಗಳನ್ನು ಬಿಡಬೇಡಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಿಮ್ಮ ಸಂತೋಷಕ್ಕೆ ಸಮಯ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಮೌಲ್ಯವನ್ನು ಎಂದಿಗೂ ಕಡಿಮೆ ಅಂದಾಜಿಸಬೇಡಿ. ಯಾಕೆಂದರೆ ಹೆಣ್ಣು ಅಳುವುದಿಲ್ಲ, ಅವಳು ಒಡೆಯುತ್ತಾಳೆ. ಆದರೆ ಒಮ್ಮೆ ಎದ್ದು ನಿಂತರೆ ಅವಳನ್ನು ಯಾವ ಶಕ್ತಿ ತಡೆಯಲು ಸಾಧ್ಯವಿಲ್ಲ. ಅ ಸ್ಟ್ರಾಂಗ್ ವುಮೆನ್ ಕೆನಾಟ್
can turn her pain into the power. So please respect her. ಹೆಣ್ಣು ಅಳೋದಿಲ್ಲ, ಅವಳು ಒಡೆಯುತ್ತಾಳೆ. ಹರ್ ಪೇನ್ ಇಸ್ ಇನ್ ಸೈಲೆಂಟ್, ಹರ್ ಸ್ಟ್ರೆಂತ್ ಇಸ್ ಪವರ್ಫುಲ್. ಥ್ಯಾಂಕ್ ಯು ಸೋ ಮಚ್.